ನಮಸ್ಕಾರ ಅಭ್ಯರ್ಥಿಗಳೇ. ಯಾರೆಲ್ಲ ಅಭ್ಯರ್ಥಿಗಳು ಬಿ.ಎಡ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ, ಬಿ.ಎಡ್ ಅಪ್ಲಿಕೇಶನ್ಗಳನ್ನು ಹಾಕ್ತಾ ಇದ್ದೀರಿ, ಬಿ.ಎಡ್ ಮಾಡಬೇಕಂತ ಈ ವರ್ಷ ನೀವು ಗೌರ್ಮೆಂಟ್ ಸೀಟ್ಗಳಿಗೆ ಟ್ರೈ ಮಾಡ್ತಾ ಇದ್ದೀರಿ ಅಂಥ ಅಭ್ಯರ್ಥಿಗಳಿಗೆ ನಮ್ಮ ಚಾನಲ್ ವತಿಯಿಂದ ನಿಮಗೆ ಗೈಡನ್ನು ಮಾಡಲಾಗುತ್ತೆ. ಅಪ್ಲಿಕೇಶನ್ಗೆ ಸಂಬಂಧಿಸಿದಂಥ ಡೌಟ್ಗಳಿರ್ಬೋದು ಅಥವಾ ಮುಂದೆ ಬರುವಂಥ ಕೌನ್ಸಿಲಿಂಗ್ ಮಾಹಿತಿಗಳನ್ನು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ಗೈಡ್ಲೈನ್ಸ್ ಬಂದರೆ ಸೊ ಅದನ್ನು ಕ್ಲಾರಿಫೈ ಮಾಡಲಿಕ್ಕೆ ನಮ್ಮ ಚಾನಲ್ ನಿಮಗೆ ಸಹಾಯ ಮಾಡುತ್ತೆ. ಅಭ್ಯರ್ಥಿಗಳು ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಈ ವಿಡಿಯೋದಲ್ಲಿ ನಾನು ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂದರೆ, ನಾನು ಕಂಟಿನ್ಯೂಸ್ ಆಗಿ ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ, ಯಾಕಂದರೆ ಬಿಡುವಿನ ವೇಳೆಯಲ್ಲಿ ಫ್ರೀ ಇದ್ದಾಗ ಒಂದು 2-3 ನಿಮಿಷ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ನಿಮ್ಮ ಕಾಮೆಂಟ್ಗಳನ್ನು ನೋಡ್ಕೊತೇನೆ. ನೀವು ಕಾಮೆಂಟ್ ಹಾಕಿರ್ತೀರಿ ಡೌಟ್ ಇರೋದನ್ನು, ಕಾಮೆಂಟ್ಗಳನ್ನು ನೋಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇತ್ತಪ್ಪ ಅಂದರೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾಯಿದ್ದೀನಿ. ಈಗೂ ಕೂಡ ಈ ವಿಡಿಯೋದಲ್ಲಿ ನಾನು ಒಂದು ವಿದ್ಯಾರ್ಥಿ ನನಗೆ ಒಂದು ಡೀಟೇಲ್ಸ್ ಆಗಿ ಒಂದು ಮಾಹಿತಿಯನ್ನು ಕೇಳಿದ್ದಾರೆ, ಅದನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮಲ್ಲಿ ಕೂಡ ಏನಾದರೂ ಡೌಟ್ಗಳಿದ್ದರೆ ಈ ರೀತಿ ಕಾಮೆಂಟ್ ಹಾಕ್ಬೋದು. ನಮ್ಮ ಕಾಮೆಂಟ್ಸ್ ಬಾಕ್ಸ್ ಓಪನ್ ಇದೆ, ಡೌಟ್ಗಳನ್ನು ಕೇಳ್ಬೋದು. ಸೊ ನೋಡಿ, ಇಲ್ಲಿ ಒಂದು ಅಭ್ಯರ್ಥಿ ನಮ್ಗೆ ಕೇಳ್ತಾ ಇರುವಂಥದ್ದು, ಸರ್ ಒಂದು ಡೌಟ್ ಐತಿ ನಂಗೆ, ಇಫ್ ಯು ನೋ ಕ್ಲಾರಿಫೈ ಮಾಡಿರಿ. ಐ ಬಿಲಾಂಗ್ ಟು ಎ ಕೆಟಗರಿ. ನಂದು ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಲಾಸ್ಟ್ ಜೂನಿಗೆ 25ಗೆ ನಲ್ಲಿ ಎಕ್ಸ್ಪೈರ್ ಆಗಿದೆ. ಆ್ಯಂಡ್ ನಾನು ಅದನ್ನು ಇನ್ಕಮ್ ಮಾಡಿಸಬೇಕು ಅಂತ ಆಫೀಸಿಗೆ ಹೋದಾಗ ಅವರು ನಮ್ಮ ಫಾದರ್ ಅವರ ಸ್ಯಾಲ್ರಿ ಸ್ಲಿಪ್ ಕೇಳಿದರು. ಅದನ್ನು ನೋಡಿ ನಿಮ್ಮ ಇನ್ಕಮ್ 8 ಲ್ಯಾಕ್ ಅಬೋವ್ ಇದೆ, ಸೊ ನಿಮಗೆ ಯಾವ ಕೆಟಗರಿ ರಿಸರ್ವೇಷನ್ ಕೊಡೋಕ್ಕೆ ಆಗಲ್ಲ ಅಂದರು. ಸೊ ಇವಾಗ ನಾನು ಬಿ.ಎಡ್ಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ GM ಕೆಟಗರಿಯಲ್ಲಿನೇ ಅಪ್ಲಿಕೇಶನ್ ಹಾಕಬೇಕಾ? ಮಾಡಿದರೆ ಅಪ್ಲೈ ಮಾಡುವಾಗ ಅಪ್ಲೋಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಕೇಳಿದರೆ ಏನು ಅಪ್ಲೋಡ್ ಮಾಡಬೇಕು? ಸೊ ನೋಡಿ, ಇವ್ರೇನು ಡೌಟ್ ಕೇಳಿದ್ದಾರೆ ಅಂತಂದರೆ, ಇವ್ರಿಗೀಗ ಏನಪ್ಪ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇವರು ಎಲಿಜಿಬಲ್ ಆಗಿಲ್ಲ, ಕಾಸ್ಟ್ ಸರ್ಟಿಫಿಕೇಟ್ ಬರೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಈಗ ನಾವು GM ಅಲ್ಲಿ ಅಪ್ಲೈ ಮಾಡ್ಬೋದಾ ಅಂದರೆ ಬರುತ್ತೆ ರೀ. GM ಅಲ್ಲಿ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾನು ಹೆಂಗೆ ಮಾಡಬೇಕು ತೋರಿಸ್ತೀನಿ. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಅಂತ ಬಂದಾಗ ನಾನು ಏನು ಮಾಡಬೇಕು ಅಂತ ಕ್ವಶನ್ ಕೇಳಿ. 2 ಕ್ವಶನ್ ಇದಾವೆ. ಒಂದು, ನಿಮಗೆ ಕಾಸ್ಟ್ ಸರ್ಟಿಫಿಕೇಟ್ ಇಲ್ಲವೇ ಇಲ್ಲಪ್ಪ ಅಂತಂದರೆ ನೀವು GM ಅಲ್ಲಿ ಕೆಟಗರಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಹೇಗೆ ಮಾಡಬೇಕು ಅದನ್ನು ಕೂಡ ನಾನು ತೋರಿಸ್ತೀನಿ ನೋಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ರಿಸರ್ವೇಷನ್ಗೆ ಹೋಗ್ತೀನಿ. ಸೊ ರಿಸರ್ವೇಷನ್ದಲ್ಲಿ ನೀವು ಈಗ ಏನಪ್ಪ ಅಂತಂದರೆ ಯಾವುದು ರಿಸರ್ವೇಷನ್ ನಿಮ್ಮಲ್ಲಿ ಇಲ್ಲ ಈಗ, ಹೌದಾ? ನಿಮ್ಮಲ್ಲಿ ಯಾವುದು ರಿಸರ್ವೇಷನ್ ಇಲ್ಲ ಅಂದಮೇಲೆ ನೀವು ಇಲ್ಲಿ ಏನು ಮಾಡಬೇಕು, ಇಲ್ಲಿ ನೋಡಿ ಈ ಭಾಗದಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆನಾ? ಇಲ್ಲಿ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಡ್ತೀರಾ. ಸೊ ನೋ ಅಂತ ಸೆಲೆಕ್ಟ್ ಮಾಡಿದ ಮೇಲೆ ನೋಡಿ ಇದು ಬ್ಲಾಕ್ ಆಗಿಬಿಡ್ತು, ಇಲ್ಲಿ ಆಟೋಮೆಟಿಕ್ಲಿ GM ಅಂತ ಬಂದುಬಿಡ್ತು, ಹೌದಾ? ಸೊ ಇದನ್ನು ಮಾಡ್ಕೋಬೇಕು. ರಿಮೇನಿಂಗ್ ಎಲ್ಲ ನಿಮಗೆ ನೋ ಅಂತ ಬರುತ್ತೆ. ರಿಮೇನಿಂಗ್ ಇಲ್ಲಿ ನೋಡಿ, ಇದು ಹೈದರಾಬಾದ್ ಕರ್ನಾಟಕ ನೋ ಅಂತ ಬರುತ್ತೆ. ಇಲ್ಲಿ ಕೂಡ ನಿಮಗೆ ಯಾವುದೂ ಸ್ಪೆಷಲ್ ಗ್ರೂಪ್ ಇಲ್ಲ, ನೋ ಅಂತ ಬಂದುಬಿಡುತ್ತೆ. ಸೊ ನೋ ಅಂತ ಸೆಲೆಕ್ಟ್ ಮಾಡಿದಾಗ ಆಟೋಮೆಟಿಕ್ಲಿ GM ಅಂತ ಬಂದುಬಿಡ್ತು, ಹೌದಾ? ಇದೊಂದು ಸ್ಟೆಪ್ಪು. 2ನೇ ಸ್ಟೆಪ್ಪು, ನೀವು ಕೇಳ್ತಾ ಇರುವಂಥದ್ದು, ಈಗ ನಾನು ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ನೋಡಿ, ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಏನು ಮಾಡಬೇಕು ಅಂತ ನೀವು ಕೇಳಿದಿರಿ. ಈಗ ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ನೋಡಿ, ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ, ಇಲ್ಲಿ ಬ್ರ್ಯಾಕೆಟಲ್ಲಿ ಇದೆ ನೋಡಿ, ಇದರಲ್ಲಿ ಅದರ್ ದ್ಯಾನ್ GM ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಅಂದರೆ GM ಕ್ಯಾಂಡಿಡೇಟ್ಗಳನ್ನು ಬಿಟ್ಟು GM ಅಭ್ಯರ್ಥಿಗಳನ್ನು ಬಿಟ್ಟು ಬೇರೆಯವರು ಇಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಬೇಕು ಅಂತ ಇದೆ. ಸೊ ಇದು ನಿಮಗೆ ಬರೋದಿಲ್ಲ, ನೀವು ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ಯಾಕಂತಂದರೆ ಇಲ್ಲಿ ಕ್ಲಿಯರಾಗಿ ಬರೆದಿದ್ದಾರೆ ಬ್ರ್ಯಾಕೆಟಲ್ಲಿ, ಅದರ್ ದ್ಯಾನ್ GM ಕ್ಯಾಟಗರಿ ಕ್ಯಾಂಡಿಡೇಟ್ ಅಂತ ಹೇಳಿದ್ದಾರೆ. ಅಂದರೆ GM ಕ್ಯಾಟಗರಿನ ಹೊರತುಪಡಿಸಿ ಅವ್ರನ್ನ ಬಿಟ್ಟು ಬೇರೆಯವರು ಇಲ್ಲಿ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟನ್ನು ಅಪ್ಲೋಡ್ ಮಾಡಬೇಕು ಅಂತ ಕೊಟ್ಟಿರುವಂಥದ್ದು. ಹೀಗಾಗಿ ನಿಮಗಿದು ಕೂಡ ನಿಮಗೆ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಹೌದಾ? ಸೊ ಇದು ಕೂಡ ನಿಮಗೆ ಅಪ್ಲೋಡ್ ಮಾಡುವಂಥ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿದೆಯಾ? ಆಮೇಲೆ ನೀವು ನೋಡಿ, ನಿಮ್ಮಲ್ಲಿ ಕಾಸ್ಟ್ ಸರ್ಟಿಫಿಕೇಟೇ ಇಲ್ಲಪ್ಪ ಅಂತಂದ ಮೇಲೆ ನೀವು ಆಟೋಮೆಟಿಕ್ಲಿ GMಗೆ ಹೋಗಬೇಕಾಗತ್ತೆ. ಓಕೆ? ಸೊ GM ಹೋಗಿಬಿಟ್ರೆ ಅಲ್ಲಿ ನೋ ಅಂತ ಹಾಕಿ, ಸ್ಪೆಷಲ್ ರಿಸರ್ವೇಷನ್ ನೋ ಅಂತ ಹಾಕಿ, ಆಮೇಲೆ ಇಲ್ಲಿ ಬಂದಾಗ ಇಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ಕ್ಲಿಯರಾಗಿ ಬರೆದು ಬಿಟ್ಟಿದ್ದಾರೆ, ಇದು GM ಅಭ್ಯರ್ಥಿಗಳಿಗೆ ಅಲ್ಲ, ಇದು ಬೇರೆ ಅಭ್ಯರ್ಥಿಗಳಂತ ಬರೆದಿದ್ದಾರೆ. ಹೀಗಾಗಿ ಏನು ಟೆನ್ಷನ್ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ಹೋಪ್ ಇದು ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.